ಭಗವದ್ಗೀತೆ ಒಂದೇ ಸಾಕಾಗಿತ್ತು ನನಗೆ ಪರಿಸರ ಪ್ರಜ್ಞೆ ಅಂತ ಹೇಳೋದಕ್ಕೆ. ಶಾಂತಿ ಪರ್ವದಲ್ಲಿ ಬರುವಂತ ಭಗವದ್ಗೀತೆ ಒಂದರಲ್ಲೇ ಒಂದು 2 ತಾಸು ಮಾಡುವಷ್ಟು ವಿಷಯ ಇದೆ ಪ್ರಕೃತಿ ಬಗ್ಗೆ. ಒಂದೇ ಮಾತು ಹೇಳಿ ವಿಭೂತಿ ಯೋಗ ಅಂತ ಬರ್ತದೆ. ವಿಭೂತಿ ಯೋಗದಲ್ಲಿ ಒಂದು ಮಾತು ಬರ್ತದೆ. ಕೃಷ್ಣ ಹೇಳ್ತಾನೆ, ನಾನು ಯಾರು ಅಂತ. ನಾನು ಆದಿತ್ಯರಲ್ಲಿ ವಿಷ್ಣು, ಪ್ರಕಾಶದಲ್ಲಿ ಸೂರ್ಯ, ವೇದಗಳಲ್ಲಿ ಸಾಮವೇದ. ದಯವಿಟ್ಟು ಗಮನಿಸಿ, ಬರೀ ಪ್ರಾಣಿಗಳನ್ನು ಹೇಳ್ತಾ ಇಲ್ಲ. ಜೀವ ಇರುವಂತ ವಸ್ತುಗಳು, ನಿರ್ಜೀವ ವಸ್ತುಗಳು, ಗುಣಗಳು ಎಲ್ಲ ಸೇರಿಸ್ತಾನೆ. ವೇದಗಳಲ್ಲಿ ಸಾಮವೇದ, ರುದ್ರರಲ್ಲಿ ಶಂಕರ, ಯಕ್ಷರಲ್ಲಿ ಕುಬೇರ, ಶಿಬಿರಗಳಲ್ಲಿ ಮೇರು, ಶಿಖರಗಳಲ್ಲಿ ಮೇರು, ಪುರೋಹಿತರಲ್ಲಿ ಬೃಹಸ್ಪತಿ, ಜಲಾಶಯಗಳಲ್ಲಿ ಸಮುದ್ರ, ಶಬ್ದಗಳಲ್ಲಿ ಓಂಕಾರ, ಪರ್ವತಗಳಲ್ಲಿ ಹಿಮಾಲಯ, ವೃಕ್ಷಗಳಲ್ಲಿ ಅಶ್ವತ್ಥ, ಅಶ್ವಗಳಲ್ಲಿ ಉಚ್ಚೈಶ್ರವಸ್ಸು, ಆನೆಗಳಲ್ಲಿ ಐರಾವತ, ಆಯುಧಗಳಲ್ಲಿ ವಜ್ರಾಯುಧ, ಧೇನುಗಳಲ್ಲಿ ಕಾಮಧೇನು, ಸರ್ಪಗಳಲ್ಲಿ ವಾಸುಕಿ, ಮೃಗಗಳಲ್ಲಿ ಸಿಂಹ, ಪಕ್ಷಿಗಳಲ್ಲಿ ಗರುಡ, ನದಿಗಳಲ್ಲಿ ಗಂಗೆ. ಮುಂದಿನ ನೋಡಿ, ಒಳ್ಳೆಯ ಮಾತು, ಧಾರಣೆ, ಸಹನೆ, ಧೈರ್ಯಗಳು ನಾನೇ. ಅಂದ್ರೆ ಜೀವಗಳಷ್ಟೇ ಅಲ್ಲ, ನಿರ್ಜೀವಲ್ಲ, ಗುಣಗಳು ಕೂಡ ನಾನೇ ಇದ್ದೀನಿ. ಕೊಟ್ಟಿದ್ರ ಅರ್ಥ ಏನು ಹೇಳಿ? ಪ್ರಕೃತಿ ಮತ್ತು ಬೇರೆ ಅಲ್ಲ, ನಾವೆಲ್ಲರೂ ಪ್ರಕೃತಿಯ ಒಂದು ಭಾಗವೇ. ಕೆಲವು ಅಂತಾರೆ, ಏನ್ ಕೃಷ್ಣ ಹೇಳ್ಕೊಳಿದ್ರಿ, ನಾ ಹಿಂಗೆ ಹೇಳ್ಕೋಬೇಕಾ ಕೃಷ್ಣ, ನಾನು ಹಿಂಗೆ ಹೇಳ್ಕೋಬೇಕ? ಹಂಗಲ್ಲ ಅದು. ಅವ್ನು ಹೇಳ್ತಿರೋದು, ನೀವು ಕಾಣುವಂತಹ ಪ್ರತಿಯೊಂದು ವಸ್ತುವಿನಲ್ಲೂ ನಾನೇ ಇದ್ದೀನಿ ಅಂತ. ಪ್ರತಿಯೊಂದು ವಸ್ತುವಿನ ನಾನೇ ಇದ್ದೀನಿ. ಅದೇ ನಮ್ಮ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ ಹೇಳುವುದಂತ. ಪ್ರತಿಯೊಂದು ವಸ್ತುವಿನಲ್ಲೂ ಈಶ ಪ್ರಜ್ಞೆ ಇದೆ, ಭಗವಂತನ ಸ್ಪರ್ಶ ಇದೆ, ಅಂಶ ಇದೆ ಅಂತ ತಿಳ್ಕೊಂಡಾಗ ನಾವು ಪ್ರಕೃತಿ ಬಗ್ಗೆ ಹುಡುಗಾಟ ಮಾಡಕ್ ಹೋಗಲ್ಲ. ನಾನು ಎಷ್ಟೋ ಸಲ ಹೇಳ್ತಾ ಇರ್ತೀನಿ, ಈ ಕೆಲವರು ಹೇಳ್ತಾರೆ ನಾನ್ ವೆಜ್ ಚಿಕನ್ ತಿನ್ಬಹುದು ಅಂತಂದ್ರು. ನಾವು ಕಲ್ಪನೆ ಮಾಡಿ, ನನಗೇನೊಂದು ತಿನ್ನೋನಲ್ಲ, ಆದ್ರಿಂದ ನನಗೇನು ತೊಂದರೆ ಇಲ್ಲ. ಅವ್ರಿಗೇನ್ ಹೇಳಿದೆ ಅಂದ್ರೆ, ನಾನು ನೀವು ಪಾಪ ಸಣ್ಣ ಪ್ರಾಣಿಯರು ಕೊಂದ್ಬಿಡ್ತೀರಿ, ಹುಲಿ ಸಿಂಹ ಹುಡ್ಕೊಂಬನ್ನಿ ನೋಡೋಣ ಊಟಕ್ಕೆ, ಆಗಲ್ಲಲ್ಲ. ನಾವು ಬಲಿ ಕೊಡೋದಲ್ಲ, ಅಂತ ಪ್ರಾಣಿಗಳನ್ನೇ ಕೊಡ್ತೀವಿ. ನನಗಿಂತ ಕಲ್ಪನೆ ಮಾಡ್ಬಿಟ್ಟು, ನನಗಿಂತ ಒಂದು ದೊಡ್ಡ ದೇಹ ಬಂತು, ದೊಡ್ಡ ಶಕ್ತಿ ಇರುವಂತಹ ಜೀವ ಬಂತು, ಚೆನ್ನಾಗಿದೆ ಹೊಡಿರಿ ಅವ್ನ, ಹುಡ್ಕೊಂಡು ಹೋದ್ರೆ ಏನ್ ಮಾಡ್ತೀರಿ? ನೀವೇನ್ ಅನ್ಸುತ್ತೆ ನಿಮಗೆ? ಅಸಹಾಯಕ ಆಗಲ್ಲ ನಾವು? ಹಾಗೆ ಅಸಹಾಯಕ ಆದ ಪ್ರಾಣಿಗಳು. ಪ್ರಕೃತಿಯ ಮೇಲೆ ಯಾವುದೇ ರೀತಿಯಿಂದ ನಾನು ದಬ್ಬಾಳಿಕೆ ಮಾಡೋಕ್ ಸಾಧ್ಯ ಇಲ್ಲ ಅನ್ನೋದನ್ನ ಮಹಾಭಾರತ ತನ್ನ 18 ಪರ್ವಗಳಲ್ಲೂ ಹೇಳುತ್ತೆ. ಅದರಿಂದ ಕೆಲವುಗಳನ್ನ ಮಾತ್ರ ಹೇಳೋಕೆ ಅವಕಾಶ ಆಯ್ತು.